ವಿದ್ಯಾರ್ಥಿಗಳೇ, ನಾವು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ನಾವು ಈಗಾಗ್ಲೇನೆ ವಿಶ್ವಸಂಸ್ಥೆಯ ಒಂದು ಉದ್ದೇಶ ಇರ್ಬೋದು, ಅದರ ಒಂದು ತತ್ವಗಳಿರ್ಬೋದು, ಈ ಸಂಗತಿಗಳನ್ನ ಈಗಾಗ್ಲೇನೆ ಚರ್ಚೆಗೆ ಒಳಪಡಿಸಿದ್ವಿ. ಮತ್ತೆ ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರಬಹುದಾದಂತಹ ಅಂಗಸಂಸ್ಥೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ವಿದ್ಯಾರ್ಥಿಗಳೇ, ಮತ್ತೊಂದು ಸಲ ನಿಮಗೆ ಅದನ್ನ ನೆನಪು ಮಾಡೋದಿಕ್ಕೆ ಇಷ್ಟಪಡ್ತಾ ಹೋಗ್ತೀನಿ. ವಿಶ್ವಸಂಸ್ಥೆಯ ಅಡಿಯಲ್ಲಿ ನಾವು ಬಹಳ ಪ್ರಮುಖವಾಗಿ ನಾವು ಮಹಾಸಭೆ ಇರ್ಬೋದು, ಮಹಾಮಂಡಳಿ ಇರ್ಬೋದು, ಮತ್ತೆ ಭದ್ರತಾ ಮಂಡಳಿ ಇರ್ಬೋದು, ಆರ್ಥಿಕ ಮತ್ತೆ ಸಾಮಾಜಿಕ ಸಮಿತಿ ಇರ್ಬೋದು, ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರ್ಬೋದು, ವಿಶ್ವಸ್ತ ಮಂಡಳಿ, ಸಚಿವಾಲಯ. ಸೊ ಇದ್ರ ಬಗ್ಗೆ ನಾವು ನೋಡಿದ್ವಿ. ಅಂದ್ರೆ ಒಟ್ಟು ಪ್ರಮುಖವಾಗಿ ನಾವು ನೋಡುವಂತಹದ್ದು ಅಂತಂದಾಗ ಇಲ್ಲಿ ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಸಚಿವಾಲಯ ಮತ್ತೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಬಹಳ ಮೇಜರ್ ಆಗಿರುವಂತಹ ರೋಲನ್ನ ವಹಿಸ್ತಾ ಹೋಗುತ್ತೆ. ಸೊ ಅದರಲ್ಲಿ ನಮ್ಗೆ ಎಸ್ಪೆಷಲಿ ಭದ್ರತಾ ಮಂಡಳಿ ಬಹಳ ಪ್ರಮುಖವಾಗಿರುವಂತಹ ಒಂದು ಸೆಕ್ಯೂರಿಟಿ ಕೌನ್ಸಿಲಿನ ಒಂದು ಇದಿದೆಯಲ್ಲ, ವಿಟೋ ಪವರ್. ನಿಮಗೆ ನಾನು ಅದರ ಅಧಿಕಾರ ಮತ್ತೆ ಹೇಗೆ ಅದು ಆಲ್ಮೋಸ್ಟ್ ಆಲ್ ನಿಮ್ಗೆ ಮಹಾಸಭೆಯ ಒಂದು ಇದನ್ನು ಸಹ ಅದು ಇದು ಮಾಡ್ತಾ ಹೋಗುತ್ತೆ ಅನ್ನುವಂತಹದ್ದನ್ನ, ಮತ್ತೆ ಸಚಿವಾಲಯವನ್ನು ಹೇಗೆ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ಅನ್ನುವಂತಹದ್ದನ್ನ ನಾವು ನೋಡ್ತಾ ಬಂದ್ವಿ. ಮತ್ತೆ ಇದರಲ್ಲಿ ನಮ್ಗೆ ಮೋಸ್ಟ್ ಆಫ್ ದ ಥಿಂಗ್ಸ್ ನಿಮ್ಗೆ ದ ಸೆಕ್ರೆಟರಿಯೇಟ್ ಅಂತ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸ್ ವಿ ಆರ್ discussed about the objectives, principles and aims of the United Nations. Then the membership of the United Nations. Then we also examine the important organs of the United Nations. The important organs, we know that General Assembly, Security Council, then Secretariat, international and economic and social organization committee, then ವಿಶ್ವಸ್ತ ಮಂಡಳಿ ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮದರ್ಶಿ ಮಂಡಳಿ ಅಂತ ಕರಿತಾ ಹೋಗ್ತೀವಿ. ಸೊ ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ದೆನ್ ವಿ ಆಲ್ಸೋ ಎಕ್ಸಾಮಿನ್ ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪವರ್ ಆಫ್ ದ Security Council. Then Security Council, we also examine the veto power of the Security Council. Then Trusteeship Council is one of the council to maintain the colonial or in the control of the colonial state. So let us be discussing another one of the concept, that is the secretariat. Secretariat means what? So secretariat is the office. So it is an office to execute and it makes the arrangement of the programs of the United Nations. So the secretariat is one of the organ of the United Nations. So we know that it includes an international staff working in duty stations around the world. So it is primary function of the secretariat is administrative function. So it is the main function is administrative function. So it is an working in the duty stations around the world. Currently Secretariat Council, this one is wrong conception. Ban Ki-moon is not now. So this is old PPT, that's why Ban Ki-moon, they mentioned Ban Ki-moon. But at present Secretariat, Antonio Guterres. So Portugal, the Portugal citizen Antonio Guterres. ಸೊ ವಿದ್ಯಾರ್ಥಿಗಳು, ನಿಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರುವಂತಹ ಪ್ರಮುಖವಾಗಿರುವಂತಹ ಒಂದು ಇದು ಅಂತಂದ್ರೆ ಸಚಿವಾಲಯ. ಸೊ ಸಚಿವಾಲಯ ಅನ್ನುವಂತಹದ್ದು ಇಟ್ಸ್ ಅನ್ ಡೈಲಿ ಆಕ್ಟಿವಿಟೀಸ್ ಆಫ್ ದ ಅಡ್ಮಿನಿಸ್ಟ್ರೇಷನ್. ದೈನಂದಿನ ಕೆಲಸಗಳನ್ನ, ಅಂದ್ರೆ ನಿಮ್ಗೆ ಸೆಕ್ರೆಟರಿಯೇಟ್ ಅನ್ನುವಂತಹದ್ದು ಒಂದು ಮಹಾಸಭೆ, ಮಹಾಮಂಡಳಿ, ಇದ್ರ ಬಗ್ಗೆ ನಾವು ಹೇಳ್ತಾ ಹೋದಾಗ ಸೊ ಇವು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ನಿಮ್ಗೆ ಕಾರ್ಯವನ್ನ ನಿರ್ವಹಿಸ್ತಾ ಹೋಗುತ್ತೆ.
ಬಟ್ ಡೈಲಿ ಆಕ್ಟಿವಿಟೀಸ್ ಅನ್ನ ನಿಮ್ಗೆ ನಡೆಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗುವಂತಹದ್ದು ಈ ಸಚಿವಾಲಯ ಆಗ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಈ ಸಚಿವಾಲಯ ಮತ್ತೆ ಇದರ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೇನು ನಮ್ಗೆ ವಿಶ್ವಸಂಸ್ಥೆಯ ಒಂದು ಅಡಿಯಲ್ಲಿ ಅಂತಂದ್ರೆ ಅದರ ಒಂದು ಕಚೇರಿಗೆ ಸಂಬಂಧಪಟ್ಟ ಅದರ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನದ ಅಡಿಯಲ್ಲಿ ಅದಕ್ಕೆ ಬರುವಂತಹ ಅನೇಕ ಅಂಶಗಳನ್ನ ಅದು ಒಳಗೊಂಡಿರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಮತ್ತೆ ಇದರ ಸ್ಟ್ರಕ್ಚರ್, ಇದರ ಆರ್ಗನೈಸೇಷನ್ ಅನ್ನುವಂತಹದ್ದು. ಸೊ ಇದರ ಮುಖ್ಯ ಅಡ್ಮಿನಿಸ್ಟ್ರೇಟರ್ ಅಂತಂದ್ರೆ ಮುಖ್ಯ ಆಡಳಿತದ ಅಧಿಕಾರಿ ಅಂತಂದ್ರೆ ಸೆಕ್ರೆಟರಿ ಆಗಿರ್ತಾನೆ ಅಥವಾ ಮಹಾ ಕಾರ್ಯದರ್ಶಿ ಆಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಮಹಾ ಕಾರ್ಯದರ್ಶಿ ಇದರ ಮುಖ್ಯ ಆಡಳಿತದ ಅಧಿಕಾರಿಯಾಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇನ್ನ ಮತ್ತೆ ಈ ಮಹಾ ಕಾರ್ಯದರ್ಶಿಯನ್ನ ಯಾರು ಅಪಾಯಿಂಟ್ ಮಾಡ್ತಾರೆ? ಸೊ ದ ಸೆಕ್ರೆಟರಿ ಜನರಲ್ ಹೋಲ್ಡ್ಸ್ ಆಫೀಸ್ ಫಾರ್ 5 years ಪರ್ ಟರ್ಮ್. ಅವನ ಅಧಿಕಾರದ ಅವಧಿ 5 ವರ್ಷಗಳಾಗಿರುತ್ತೆ. ಅವನನ್ನ ಅಪಾಯಿಂಟ್ ಮಾಡುವಂತವ್ರು ಯಾರಾಗಿರ್ತಾರೆ ಅಂತಂದ್ರೆ, ಸೊ ನಮ್ಗೆ ಈಗಾಗ್ಲೇನೆ ಅಂದ್ರೆ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರನ್ನ ಒಳಗೊಂಡಂತಹ ಅಂದ್ರೆ ಸದಸ್ಯ ರಾಷ್ಟ್ರಗಳ ಶಿಫಾರಸ್ಸಿಗೆ ಅನುಗುಣವಾಗಿ and the advice of the Security Council, the Secretariat will be appointed. The term is 5 years. So he was also considered as the administrative officer. So ಇದಕ್ಕೆ ಸಂಬಂಧಪಟ್ಟ ಹಾಗೆ ದ ಮೇನ್ ಪ್ರಪೋಸಲ್ ಅನ್ನುವಂತಹದ್ದು ಅಂದ್ರೆ ಸರಳ ಬಹುಮತದ ಮೂಲಕ ಸಚಿವಾಲಯದ ಇದು ಅನ್ನುವಂತಹದ್ದು ಒಂದು ದೈನಂದಿನ ಕೆಲಸಗಳನ್ನ ನಿರ್ವಹಿಸುವಂತಹ ಒಂದು ಸಂಸ್ಥೆ. ವಿಶ್ವಸಂಸ್ಥೆಯಲ್ಲಿ ನಿಮಗೆ ಮಹಾಸಭೆ, ಮಹಾಮಂಡಳಿ ಅಥವಾ ಇದಕ್ಕೆ ಸಂಬಂಧಪಟ್ಟಾಗೆ ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ನೋಡ್ತಾ ಹೋದಾಗ ಇವು ಮಾಡುವಂತಹ ಎಲ್ಲಾ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತಹ ನೀತಿ ನಿರ್ಣಯಗಳನ್ನ ಅನುಷ್ಠಾನಕ್ಕೆ ತಗೊಂಡು ಬರುವಂತಹ ಒಂದು ಇದು ತನ್ನದೇ ಆಗಿರುವಂತಹ ಒಂದು ಕಾರ್ಯದರ್ಶಿ ಮತ್ತೆ ಸಿಬ್ಬಂದಿಯನ್ನ ಒಳಗೊಂಡಿದ್ದು ಕಾರ್ಯವನ್ನ ನಿರ್ವಹಿಸ್ಕೊಂಡು ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕಾಯಂ ಸದಸ್ಯರು ಮತ್ತೆ 7 ಸದಸ್ಯ ರಾಷ್ಟ್ರಗಳ ಶಿಫಾರಸ್ಸು ಇದಕ್ಕೆ ಅನುಗುಣವಾಗಿ ಸಾಮಾನ್ಯ ಸಭೆಯ ಸರಳ ಬಹುಮತದ ಮೂಲಕ ಆಯ್ಕೆ ಆಗ್ತಾನೆ. ಅರ್ಥ ಆಯ್ತಲ್ವಾ? ಅಂದ್ರೆ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರನ್ನ ಒಳಗೊಂಡ ಸದಸ್ಯ ರಾಷ್ಟ್ರಗಳ ಶಿಫಾರಸ್ಸಿನ ಮೇರೆಗೆ ಸರಳ ಬಹುಮತದ ಮೂಲಕ ಸಾಮಾನ್ಯ ಸಭೆಯಲ್ಲಿ ಸರಳ ಬಹುಮತದ ಮೂಲಕ ಇವನು ಆಯ್ಕೆ ಆಗ್ತಾ ಹೋಗ್ತಾನೆ. ಇವನ ಅಧಿಕಾರದ ಅವಧಿ ಅನ್ನುವಂತಹದ್ದು 5 ವರ್ಷಗಳಾಗ್ತಾ ಇರುವಂತಹದ್ದನ್ನ ನೋಡ್ತೀವಿ. ಮತ್ತೆ ಇವನಿಗೆ ಸಂಬಂಧಪಟ್ಟಾಗಿ ಇಲ್ಲಿಯ ಸಿಬ್ಬಂದಿಗೆ ಸಂಬಂಧಪಟ್ಟ ಹಾಗೆ ಸೊ ಪ್ರಮುಖವಾಗಿ ಅವ್ರದೇ ಆಗಿರುವಂತಹ ಒಂದು ವೇತನವನ್ನ ಕೊಡುವಂತಹ ವ್ಯವಸ್ಥೆ ಇದೆ. ಮಹಾಪ್ರಧಾನ ಕಾರ್ಯದರ್ಶಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಸಿಬ್ಬಂದಿ ವರ್ಗವನ್ನ ಸಚಿವಾಲಯ ಒಳಗೊಂಡಂತೆ. ಮತ್ತೆ ದೇ ಹ್ಯಾವ್ ಸಮ್ ಡಿಪಾರ್ಟ್ಮೆಂಟ್ಸ್. ಆಲ್ ಡಿಪಾರ್ಟ್ಮೆಂಟ್ಸ್ ಆರ್ ವರ್ಕಿಂಗ್ ಅಂಡರ್ ದ ಕಂಟ್ರೋಲ್ ಆಫ್ ಸೆಕ್ರೆಟರಿ. ಸೊ ಇಲ್ಲಿ ಬೇರೆ ಬೇರೆ ಇಲಾಖೆಗಳಿರುತ್ತೆ. ಇವು ಸೆಕ್ರೆಟರಿಯ ಒಂದು ಅಧೀನದಲ್ಲಿ ಇದು ಕೆಲಸ ಮಾಡ್ಕೊಂಡು ಬರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ UNO, ಅಕಾರ್ಡಿಂಗ್ ಟು ದ ಆರ್ಟಿಕಲ್ 97 to 101, 97ರಿಂದ 101, ಇಟ್ ರಿಲೇಟೆಡ್ ಟು ದ ವಾಟ್ ಆರ್ ದ ರೋಲ್ ಅಂಡ್ ಪವರ್ ಅಂಡ್ ಫಂಕ್ಷನ್ ಆಫ್ ದ ಸೆಕ್ರೆಟರಿಯೇಟ್. ಸೊ ಇಲ್ಲಿ 97ರಿಂದ 101ರ ವಿಧಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ ಸೆಕ್ರೆಟರಿಯೇಟ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಒಳಗೊಂಡಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಬಾನ್ ಕಿ ಮೂನ್ ಅನ್ನುವಂತಹದ್ದಿದೆ. ಬಟ್ ಇವನ ಪಿಕ್ಚರ್ ಅಲ್ಲ ಇಲ್ಲಿ, ಸಾರಿ, ಇದನ್ನ ಕನ್ಸಿಡರ್ ಮಾಡಬೇಡಿ. ಸೊ ಅಟ್ ಪ್ರೆಸೆಂಟ್ ನಿಮಗೆ ಆಂಟೋನಿಯೋ ಗುಟೆರಸ್ ಇದರ ಒಂದು ಕಾರ್ಯದರ್ಶಿ ಆಗಿರ್ತಾನೆ. ಪೋರ್ಚುಗಲ್ಲಿನ ಆಂಟೋನಿಯೋ ಗುಟೆರಸ್ ಇವಾಗಿನ ಕಾರ್ಯದರ್ಶಿ, ಸಚಿವಾಲಯದ ಕಾರ್ಯದರ್ಶಿ ಆಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇದು ತನ್ನದೇ ಆಗಿರುವಂತಹ ಒಂದು ಸಿಬ್ಬಂದಿ ನಿಮಗೆ ಅಂದ್ರೆ ಸುಮಾರು ಅಂದ್ರೆ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕ್ ಅಲ್ಲಿ ಇರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ನ್ಯೂಯಾರ್ಕ್ ಅಲ್ಲಿ ಇರುವಂತಹ ಹೆಡ್ ಕ್ವಾರ್ಟರ್ಸ್ ಇದೆ. ಮತ್ತೆ ವಿಶ್ವದಾದ್ಯಂತ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ತನ್ನದೇ ಆಗಿರುವಂತಹ ಕಚೇರಿಗಳನ್ನ ಹೊಂದಿದ್ದು ಅದ್ರ ಮೂಲಕ ಇದು ಕಾರ್ಯವನ್ನ ನಿರ್ವಹಿಸ್ತಾ ಹೋಗುತ್ತೆ. 43,000 ಸ್ಟಾಫ್ ಮೆಂಬರ್ಸ್ ಅಂತ ಹೋಗ್ತಾರೆ. ಮೇ ಬಿ ಅರೌಂಡ್ ಇವಾಗ ಅಟ್ ಪ್ರೆಸೆಂಟ್ ನಿಮಗೆ ಇದು ಮೇ ಬಿ 15 ಕ್ರಾಸ್ ಆಗಿರ್ಬೋದು.
ಸೊ ಇದರ ಒಂದು ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ಈ ಸೆಕ್ರೆಟರಿಯೇಟ್ ತನ್ನ ದೈನಂದಿನ ಡೈಲಿ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತೆ. ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ ಅಲ್ಲಿ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹಾಪ್ರಧಾನ ಕಾರ್ಯದರ್ಶಿ ಯಾರ ಶಿಫಾರಸ್ಸಿಗೆ ಅನುಗುಣವಾಗಿ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಭದ್ರತಾ ಮಂಡಳಿ ಮತ್ತೆ 7 ಸದಸ್ಯರ ಶಿಫಾರಸ್ಸಿಗೆ ಅನುಗುಣವಾಗಿ, ಅಂದ್ರೆ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರನ್ನ ಒಳಗೊಂಡ 7 ಸದಸ್ಯ ಶಿಫಾರಸುಗಳ ಮೇರೆಗೆ ಸಾಮಾನ್ಯ ಸಭೆಯ ಸರಳ ಬಹುಮತದ ಮೂಲಕ ಇದಕ್ಕೆ ಸಂಬಂಧಪಟ್ಟಂತಹ ಕಾರ್ಯದರ್ಶಿ ಆಯ್ಕೆ ಆಗ್ತಾ ಹೋಗೋದನ್ನ ನೋಡ್ತೀವಿ. ಸೊ ಇವರ ಅಧಿಕಾರದ ಅವಧಿ ಏನಾಗುತ್ತೆ ಅಂತಂದ್ರೆ 5 ವರ್ಷಗಳಿರುವಂತಹದ್ದನ್ನ ನೋಡ್ಬೋದು. ದೆನ್ ದ ಚೀಫ್ ಸೆಕ್ರೆಟರಿ ವಿಲ್ ಬಿ ಹ್ಯಾವ್ ಅನ್ ಅಥಾರಿಟಿ ಟು appointed some other groups or just like ministers. ಸೊ ಇವನ್ ತನ್ನದೇ ಆಗಿರುವಂತಹ ವಕೀಲರು, ವಿಜ್ಞಾನಿಗಳು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂತವ್ರನ್ನ ತನ್ನದೇ ಆಗಿರುವಂತಹ ಒಂದು ಟೀಮ್ ಅನ್ನ ಇವನು ಕಟ್ಕೊಳ್ಳೋದಿಕ್ಕೆ ಅವಕಾಶ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ದ ಮೇನ್ ಫಂಕ್ಷನ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಇದ್ರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನೋದಾದ್ರೆ ಇದರಲ್ಲಿ ಅಂದ್ರೆ ಬೇರೆ ಬೇರೆ ಟ್ರಾನ್ಸ್ಲೇಟ್ ಮಾಡೋಂಥವ್ರು ಇರ್ಬೋದು, ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಂಥಪಾಲಕರು ಅಂದ್ರೆ ಡಿವಿಷನ್ ಅಂತ ಅಂದಾಗ ಗ್ರಂಥಪಾಲಕರು ಇರ್ಬೋದು. ಸೊ ಅವ್ರು ಎಲ್ಲರೂ ಇದ್ರಲ್ಲಿ ಅಂಡರ್ ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗುವಂತಹದ್ದನ್ನು ಅಂದ್ರೆ ಗ್ರಂಥಪಾಲಕರು ಇರ್ಬೋದು, ಆರ್ಥಿಕ ತಜ್ಞರು ಇರ್ಬೋದು, ವಕೀಲರು, ಇಂಜಿನಿಯರು, ಅಂದ್ರೆ ಬೇರೆ ಬೇರೆ ಸ್ಪೆಷಲಿಸ್ಟ್ ಅಂತ ಏನ್ ಕರಿತಾ ಹೋಗ್ತಿರಲ್ಲ ಆ ಒಂದು ಗುಂಪು ರಿಪೋರ್ಟ್ ನ ರೆಡಿ ಮಾಡೋದಿಕ್ಕೆ. ಯಾಕೆ ಅಂತಂದ್ರೆ ನಮ್ಗೆ ಸೊ ಇಲ್ಲಿ ಈ ರಿಪೋರ್ಟ್ ನ ಬೇಸ್ಡ್ ಆಗಿ ಇಟ್ಕೊಂಡು ನಮ್ಗೆ ಮಹಾಸಭೆಯಲ್ಲಿ ಚರ್ಚೆಗಳಾಗ್ತಾ ಹೋಗುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ವರದಿಗಳನ್ನ ತಯಾರು ಮಾಡೋದಿಕ್ಕೆ ಇದು ಅನುವು ಮಾಡ್ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾಗಿರುವಂತಹ ಒಂದು ಕಾರ್ಯ ಅಂತಂದ್ರೆ ವಾಟ್ ಆರ್ ದ ಫಂಕ್ಷನ್ ಆಫ್ ದ ಸೆಕ್ರೆಟರಿಯೇಟ್. ದೆನ್ ನಿಮ್ಗೆ ಇದು ಫಸ್ಟ್ ಸೆಕ್ರೆಟರಿಯೇಟ್ ಅಂತಂದ್ರೆ ಟ್ರಿಗ್ಲಿ ಈಸ್ he was a ನಾರ್ವೆ ಪರ್ಸನ್. ಸೊ ನಾರ್ವೆಯ ಟ್ರಿಗ್ಲಿ ಪ್ರಥಮ ಕಾರ್ಯದರ್ಶಿ ಆಗಿದ್ದನ್ನ ನೋಡ್ತೀವಿ. ಅಟ್ ಪ್ರೆಸೆಂಟ್ ನಿಮಗೆ ನೋಡುವಂತಹದ್ದು ಇವನ್ ಸಂಬಂಧಪಟ್ಟ ಹಾಗೆ ಆಂಟೋನಿಯಾ ಗುಟ್ರೆಸ್ ಪೋರ್ಚುಗಲಿನ ಸೆಕ್ರೆಟರಿ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ಸೊ ದೆನ್ ವಾಟ್ ಆರ್ ದ ಫಂಕ್ಷನ್ ಆಫ್ ದ ಸೆಕ್ರೆಟರಿ, ಯಾವ ಕೆಲಸಗಳನ್ನ ಸೆಕ್ರೆಟರಿಯೇಟ್ ಮಾಡ್ತಾ ಹೋಗುತ್ತೆ ಅಥವಾ ಮಹಾಪ್ರಧಾನ ಕಾರ್ಯದರ್ಶಿ ಮಾಡ್ತಾ ಹೋಗ್ತಾನೆ ಅಂತ ನೋಡಿದಾಗ, ಸೊ ಬಹಳ ಪ್ರಮುಖವಾಗಿ ಇದು ನಿರ್ವಹಿಸುವಂತಹ ಕಾರ್ಯ ಅಂತಂದ್ರೆ ದ ಮೇನ್ ಫಂಕ್ಷನ್ ಸಾಮಾನ್ಯ ಸಭೆ ಮತ್ತೆ ಭದ್ರತಾ ಸಮಿತಿ, ವಿಶ್ವಸ್ತ ಮಂಡಳಿ, ಆರ್ಥಿಕ ಸಾಮಾಜಿಕ ಸಮಿತಿಯ ಸಭೆಯಲ್ಲಿ ಕಾರ್ಯದರ್ಶಿಯಂತೆ ಕಾರ್ಯನಿರ್ವಹಿಸುವುದು. ದ ಸೆಕ್ರೆಟರಿ he was acting the head of the House of General Assembly, then Security Council, then Trusteeship and Economic and Social Council Assembly. ಸೊ ಅಂದ್ರೆ ನಿಮ್ಗೆ ಈ ಸಭೆಗಳನ್ನ ಸೇರುವಂತಹ ಸಂದರ್ಭದಲ್ಲಿ ಸೊ ಒಬ್ಬ ಕಾರ್ಯದರ್ಶಿಯ ಮಾದರಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ಕೊಂಡು ಬರುವಂತಹ ಕಾರ್ಯವನ್ನ ಸೆಕ್ರೆಟರಿ ಮಾಡ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. Then preparing the secretariat, it prepare the report to submit the General Assembly. Andre it prepare the report on the base of report. The General Assembly will be discussed on the base of report. ಸೊ ಜನರಲ್ ಅಸೆಂಬ್ಲಿ ಯಾವ ಇದ್ರ ಮೇಲೆ ಚರ್ಚೆಗಳನ್ನ ಮಾಡ್ತಾ ಹೋಗುತ್ತೆ ಅಂದ್ರೆ ಇದರ ಕೊಟ್ಟಂತಹ ಯಾವುದು ಸಚಿವಾಲಯ ನೀಡಿರುವಂತಹ ವರದಿಯನ್ನ ಆಧಾರವಾಗಿಟ್ಕೊಂಡು ವರದಿಯ ಮೇಲೆ ಚರ್ಚೆಗಳನ್ನ ಮಾಡ್ತಾ ಹೋಗೋದನ್ನ ನೋಡ್ತೀವಿ, ನಿರ್ಣಯಗಳನ್ನ ಕೈಗೊಳ್ಳುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಮತ್ತೆ ವಿಶ್ವಶಾಂತಿಗೆ ಧಕ್ಕೆ ಆಗತ್ತೆ ಅನ್ನುವಂತಹ ಯಾವುದಾದ್ರೂ ವಿಷಯ, ವಿಶ್ವಶಾಂತಿಗೆ ಧಕ್ಕೆಯನ್ನ ಉಂಟು ಮಾಡಬಹುದಾದಂತಹ ಯಾವುದಾದ್ರೂ ವಿಷಯ ಇದ್ರೆ ಅದನ್ನ ಭದ್ರತಾ ಸಮಿತಿಯ ಒಂದು ಗಮನಕ್ಕೆ ತಗೊಂಡ್ ಬರುವಂತಹ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ದೆನ್ ಸಚಿವಾಲಯದ ಇತರ ಸಿಬ್ಬಂದಿ ವರ್ಗದವರನ್ನ ನೇಮಕ ಮಾಡೋದು, ಹ್ಯಾವ್ ಅನ್ ಅಥಾರಿಟಿ ಟು ಅಪಾಯಿಂಟಿಂಗ್ ಅಥಾರಿಟಿ ಅಂತ ಕರಿಬಹುದು. ಈ ಅಪಾಯಿಂಟಿಂಗ್ ಅದರ್ ಸ್ಟಾಫ್ ಆಫ್ ದ ಸೆಕ್ರೆಟರಿಯೇಟ್. ಸೊ ಇಲ್ಲಿ ಬೇರೆ ಬೇರೆ ಸಿಬ್ಬಂದಿಗಳನ್ನ ಅದೇ ಹೇಳಿದ್ನಲ್ಲ, ಎಕಾನಮಿಸ್ಟ್ ಇರ್ಬೋದು, ಸೈಂಟಿಸ್ಟ್ ಇರ್ಬೋದು, ಈ ತರದ ಒಂದು ಗುಂಪುಗಳನ್ನ ನೇಮಕ ಮಾಡ್ಕೊಳ್ಳುವಂತಹ ಕೆಲಸವನ್ನ ಇವರು ಮಾಡ್ತಾ ಹೋಗ್ತಾರೆ. ಮತ್ತೆ ಇಟ್ ಮೇಂಟೈನ್ ಅಂಡ್ ಕೋಆರ್ಡಿನೇಟರ್ ಆಫ್ ದ ಅದರ್ ಆರ್ಗನ್ಸ್ ಆಫ್ ದ ಯುನೈಟೆಡ್ ನೇಷನ್. ವಿಶ್ವಸಂಸ್ಥೆಯ ಬೇರೆ ಬೇರೆ ಅಂಗಗಳು ಇವು ಈಸ್ ದ ಮೇಂಟೈನರ್, ಕೋಆರ್ಡಿನೇಟರ್ ಅಂಡ್ ಕಂಟ್ರೋಲರ್.
ಯಾವುದು ಅದರ್ ಆರ್ಗನೈಸೇಷನಿನ ನಿಯಂತ್ರಕ ಇರ್ಬೋದು, ಸೂಪರ್ವೈಸೇಷನಿನ ಒಂದು ಕೆಲಸವನ್ನ ಇವನು ಮಾಡ್ತಾ ಹೋಗ್ತಾನೆ. ದೆನ್ ಈ ಕಾಲ್ ದ ಸೆಷನ್ ಆಫ್ ದ ಜನರಲ್ ಅಸೆಂಬ್ಲಿ ಅಂಡ್ ಈ ಸೂಪರ್ವೈಸ್ ದ ಫಂಕ್ಷನ್ ಆಫ್ ದ ಯುನೈಟೆಡ್ ನೇಷನ್. ಸೊ ಸಾಮಾನ್ಯ ಸಭೆಯ ಕೆಲಸ ಕಾರ್ಯಗಳನ್ನ ಕರೆಯುವಂತಹದ್ದು, ಅಧಿವೇಶನಗಳನ್ನ ಕರೆಯುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಮತ್ತೆ ವಿಶ್ವಸಂಸ್ಥೆಯ ಕಾರ್ಯಗಳ ಬಗ್ಗೆ ಮೇಲ್ವಿಚಾರಣೆಯ ಕಾರ್ಯವನ್ನ ಮಾಡ್ತಾ ಹೋಗ್ತಾನೆ. ಸೊ ಇದರಲ್ಲಿ ನಿಮ್ಗೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ದೈನಂದಿನ ಆಡಳಿತವನ್ನ ನಿರ್ವಹಿಸುವಂತಹದ್ದು ಒಂದು ದೈನಂದಿನ ಆಡಳಿತ ಅಂದಾಗ ಆಲ್ಮೋಸ್ಟ್ ಆಲ್ ನಿಮ್ಗೆ ಒಂದು ರಾಷ್ಟ್ರದ ರಾಜಕೀಯದಲ್ಲಿ ಯಾವ್ಯಾವ ಕಾರ್ಯಗಳು ಬರ್ತಾ ಹೋಗುತ್ತೋ ಅದೇ ಮಾದರಿಯ ಕಾರ್ಯಗಳನ್ನ ನೀವು ಎಲ್ಲಿ ನೋಡ್ತಾ ಹೋಗ್ತೀರಾ ಅಂತಂದ್ರೆ ವಿಶ್ವಸಂಸ್ಥೆಯಲ್ಲೂ ನೋಡ್ತಾ ಹೋಗ್ತೀರಾ. ಸೊ ಇಲ್ಲಿ ಜನರಲ್ ಅಸೆಂಬ್ಲಿ, ಜನರಲ್ ಸೆಕ್ರೆಟರಿಯೇಟ್ ಕೌನ್ಸಿಲ್ ಸಹಜವಾಗಿ ನಮ್ಗೆ ಏನಾಗತ್ತೆ ಅಂತಂದ್ರೆ ಅದು ಇದಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಶಾಸಕಾಂಗ ಕಾರ್ಯಾಂಗ ಹೇಗೆ ಕೆಲಸ ಮಾಡ್ತಾ ಹೋಗುತ್ತೋ ಆ ತರ ಮಾಡ್ತಾ ಹೋಗ್ಬೋದು. ಆದ್ರೆ ಇಲ್ಲಿ ಇದು ಏನಾಗತ್ತೆ ಅಂತಂದ್ರೆ ಆಲ್ಮೋಸ್ಟ್ ಆಲು ಅದಕ್ಕೆ ಬೇಕಾಗಿರುವಂತಹ ರೆಸೊಲ್ಯೂಷನ್ ಗಳನ್ನ ಪಾಸ್ ಮಾಡೋದು, ಅದನ್ನ ಅನುಷ್ಠಾನಕ್ಕೆ ತಗೊಂಡ್ ಬರುವಂತಹ ನಿಟ್ಟಿನಲ್ಲಿ ಏನೇನ್ ಕಾರ್ಯಗಳನ್ನ ಮಾಡ್ತಾ ಹೋಗ್ಬೇಕು ಆ ಎಲ್ಲಾ ಕಾರ್ಯಗಳನ್ನ ಅದು ನಿರ್ವಹಿಸ್ಕೊಂಡ್ ಬರುವಂತಹದನ್ನ ನೋಡ್ತಾ ಹೋಗ್ತೀವಿ. ಸೊ ಹೀಗೆ ನಿಮ್ಗೆ ಒಂದು ಸೆಕ್ರೆಟರಿಯೇಟ್ ಅಂತಂದಾಗ ದ ಎಂಟೈರ್ ಸೆಕ್ರೆಟರಿಯೇಟ್ ವಿಲ್ ಬಿ ಆರ್ಗನೈಸ್ಡ್ ಆರ್ಗನೈಸ್ಡ್ ಥ್ರೂ ದ ಸೆಕ್ರೆಟರಿ. ದ ಸೆಕ್ರೆಟರಿ ಅನ್ನುವಂಥದ್ದು ಅವನ ಮೂಲಕ ಆರ್ಗನೈಸ್ ಆಗಿರುತ್ತೆ. ಇದರ ಹೆಡ್ ಆಫೀಸ್ ಎಲ್ಲಿದೆ ಅಂತಂದ್ರೆ ದ ಹೆಡ್ ಕ್ವಾರ್ಟರ್ಸ್ ಇನ್ ನ್ಯೂಯಾರ್ಕ್ ಆಗಿರುತ್ತೆ. ಸೊ ದ 43,000 ಸ್ಟಾಫ್ ಮೆಂಬರ್ಸ್ ಅರೌಂಡ್ ದ ವರ್ಲ್ಡ್ ವಿಲ್ ಬಿ ವರ್ಕ್ಡ್ ಇನ್ ಸೆಕ್ರೆಟರಿಯೇಟ್. ಸೊ you discuss the power and the function of the secretariat according to the article 97 to 101. According to the article 97 to 101 mention the role of the secretariat, then role of the staff of the secretariat. So then main branch of the secretariat, financial and social committees branches, then ಅಂದ್ರೆ ಇದರ ಬೇರೆ ಬೇರೆ ವಿಭಾಗಗಳು ಅಂದಾಗ ಅಡ್ಮಿನಿಸ್ಟ್ರೇಟಿವ್ ಬ್ರಾಂಚಸ್ ಅಂಡ್ ಲೀಗಲ್ ಬ್ರಾಂಚಸ್ ಇರ್ಬೋದು, ಫೈನಾನ್ಷಿಯಲ್ ಬ್ರಾಂಚ್ ಇರ್ಬೋದು, ಈ ತರದ ಬೇರೆ ಬೇರೆ ಭಾಗಗಳನ್ನ ಇದರ ಹೊಂದಿದ್ದು ಆ ಮೂಲಕ ಇದು ಕಾರ್ಯವನ್ನ ನಿರ್ವಹಿಸ್ಕೊಂಡು ಬರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಒಟ್ಟು ನಿಮ್ಮ ಸೆಕ್ರೆಟರಿಯೇಟ್ಗೆ ಸಂಬಂಧಪಟ್ಟ ಹಾಗೆ ನಾವು ಇದರಲ್ಲಿ ಈಗಾಗ್ಲೇನೆ ನಾವು ಸಾಮಾನ್ಯ ಸಭೆಯ ಬಗ್ಗೆ ಚರ್ಚೆ ಮಾಡಿದ್ವಿ, ಮತ್ತೆ ಭದ್ರತಾ ಮಂಡಳಿಯ ಬಗ್ಗೆ ಚರ್ಚೆ ಮಾಡಿದ್ವಿ, ಮತ್ತೆ ಸೆಕ್ರೆಟರಿಯೇಟ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಬಂದ್ವಿ. ಸೊ ಇದರಲ್ಲಿ ಮತ್ತೊಂದು ಪ್ರಮುಖವಾಗಿರುವಂತಹದ್ದು ಅಂತಂದ್ರೆ ದೆನ್ ಅನದರ್ ಒನ್ ಆಫ್ ದ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಆಫ್ ದ ಯುನೈಟೆಡ್ ನೇಷನ್, ದಟ್ ಈಸ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ICJ ಅಂತ ಕರಿತಾ ಹೋಗ್ತೀವಿ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಸೊ ನಿಮ್ಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತಂದಾಗ ಸೊ ಪ್ರಮುಖವಾಗಿ ಇದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಅನ್ನುವಂತಹದ್ದು ಅಂದ್ರೆ ಎಲ್ಲವೂ ನೀವು ಅಮೆರಿಕಾದಲ್ಲಿ ಇರ್ತಾ ಹೋಗುತ್ತೆ. ಬಟ್ ಇದು ನಿಮ್ಗೆ ನೋಡ್ತಾ ಹೋದಾಗ ದ ಹೆಡ್ ಆಫೀಸ್ ಅನ್ನುವಂತಹದ್ದು ICJದು ಎಲ್ಲಿದೆ ಅಂತಂದ್ರೆ ನೆದರ್ಲ್ಯಾಂಡಿನ ಹೇಗಲ್ ಇರೋದನ್ನ ನೋಡ್ತೀವಿ. ಬೇಸ್ಡ್ ಇನ್ ದ ಹೇಗ್, ನೆದರ್ಲ್ಯಾಂಡ್ಸ್. The principal judicial organ of the United Nations. The ICJ is the organ of the United Nations. So it consists of 15 judges elected by the General Assembly and Secretariat Council. Secretariat Council. ಸೊ ಇಲ್ಲಿ ನಿಮಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅನ್ನುವಂತಹದ್ದು ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ನಮ್ಮ ವಿಶ್ವಸಂಸ್ಥೆಯ ಒಂದು ಸಂವಿಧಾನನೇ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೊ ಇಲ್ಲಿ ನಿಮ್ಗೆ ಕೆಲವರು ಇದರಲ್ಲಿ ಲೀಗ್ ಆಫ್ ನೇಷನ್ ಅಲ್ಲಿ ಬರುವಂತಹ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಬಗ್ಗೆ ಮಾತಾಡಿಲ್ಲ ಅಂತಂದ್ರೆ ಕೇಳಿಲ್ಲ ಅಂತ ಅಂದ್ಬಿಟ್ಟು ಕೆಲವು ಪ್ರಶ್ನೆ ಇರ್ತದ್ರಿ. ಸೊ ನಾನು ಅವ್ರಿಗೆ ಹೇಳ್ತಾ ಹೋದೆ ಇದನ್ನ ನಾವು ಎಲ್ಲಿ ಚರ್ಚೆಗೆ ಒಳಪಡಿಸಬಹುದು ಅಂತಂದ್ರೆ ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರುವಂತಹ ಅಂತಾರಾಷ್ಟ್ರೀಯ ಒಂದು ನ್ಯಾಯಾಲಯದಲ್ಲಿ ಅದನ್ನ ಚರ್ಚೆಗೆ ಒಳಪಡಿಸಬಹುದು ಅಂತ ಹೇಳ್ತಾ ಹೋದೆ. ಸೊ ಇಲ್ಲಿ ನಿಮ್ಗೆ ಇವೆರಡರ ನಡುವೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಇದೆ. ಇಲ್ಲಿ ಲೀಗ್ ಆಫ್ ನೇಷನ್ನಿನ ಅಡಿಯಲ್ಲಿ ಬರುವಂತಹ ಒಂದು ನ್ಯಾಯಾಂಗಕ್ಕೂ ಅಂತ ಇದು ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರುವಂತಹ ನ್ಯಾಯಾಂಗಕ್ಕೂ ಸ್ವಲ್ಪ ಮಟ್ಟಿಗೆ ಅದನ್ನ ಅಂತಾರಾಷ್ಟ್ರೀಯ ಕಾಯಂ ನ್ಯಾಯಾಲಯ ಅಂತ ಕರೀತಾ ಇದ್ವಿ. ಸೊ ಅದು ಸಹ ಹೆಚ್ಚು ಕಡಿಮೆ ನಿಮ್ಗೆ ಹೇಗನ ಒಂದು ಇದರಲ್ಲಿ ಇಟ್ಕೊಂಡು ಅದೇ ಇದನ್ನ ಇಲ್ಲೂ ಕಂಟಿನ್ಯೂ ಆಗ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ನಿಮ್ಗೆ ಅಂತಾರಾಷ್ಟ್ರೀಯ ಒಂದು ಇದಕ್ಕೆ ಸಂಬಂಧಪಟ್ಟಂತಹ ಈ ಹೇಗ್ ಸಮ್ಮೇಳನದ ಒಂದು
ಅಡಿಯಲ್ಲಿ ನಿಮಗೆ ಇದನ್ನ ಅಂತಾರಾಷ್ಟ್ರೀಯ ಇದು ವಿವಾದಗಳನ್ನ ಇತ್ಯರ್ಥ ಪಡಿಸ್ಕೊಳ್ಳೋದಕ್ಕೋಸ್ಕರ 9 ಜನ ನ್ಯಾಯಾಧೀಶರನ್ನ ಒಳಗೊಂಡಂತಹ ಒಂದು ನ್ಯಾಯಾಲಯವನ್ನ ಅವಾಗ ಇಲ್ಲಿ ಲೀಗ್ ಆಫ್ ನೇಷನ್ನಿನ ಅಡಿಯಲ್ಲಿ ಇದನ್ನ ಅಸ್ತಿತ್ವಕ್ಕೆ ತಗೊಂಡ್ ಬಂದಿದ್ರು. ಸೊ ಆದ್ರೆ ಅದೇನಾಗತ್ತೆ ಅಂತಂದ್ರೆ ನೆಕ್ಸ್ಟ್ ಅದು ಲೀಗಿನ ಒಂದು ಭಾಗವಾಗಿ, ಅಂದ್ರೆ ಯುನೈಟೆಡ್ ನೇಷನ್ನಿನ ಒಂದು ನ್ಯಾಯಾಲಯದಷ್ಟು ಪ್ರಾಮುಖ್ಯತೆಯನ್ನ ಇದು ಹೊಂದಿರ್ಲಿಲ್ಲ. ಯಾವುದು ಲೀಗಿನ ಸಂದರ್ಭದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಸೊ ಬಟ್ ಯುನೈಟೆಡ್ ನೇಷನ್ನಿನ ಒಂದು ವಿಶ್ವಸಂಸ್ಥೆಯ ಅಡಿಯಲ್ಲಿ ಬಂದಂತಹ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಅನ್ನುವಂತಹದ್ದು ಬಹಳ ಪ್ರಮುಖವಾಗಿ ಏನಾಗತ್ತೆ ಅಂತಂದ್ರೆ ಸಪರೇಟ್ ಆಗಿದ್ದು ತನ್ನದೇ ಆಗಿರುವಂತಹ ಅನೇಕ ಕಾರ್ಯಗಳನ್ನ ನಿರ್ವಹಿಸಿ. ಬಟ್ ಲೀಗ್ ಆಫ್ ನೇಷನ್ನಿನ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮಾದರಿಯಲ್ಲೇ ಈ ನ್ಯಾಯಾಲಯ ಅಸ್ತಿತ್ವಕ್ಕೆ ಬಂದಿದ್ರು ಇವೆರಡರ ನಡುವೆ ಇರುವಂತಹ ಬಹಳ ಮುಖ್ಯವಾದಂತಹ ವ್ಯತ್ಯಾಸ ಅಂತಂದ್ರೆ ಲೀಗ್ ಆಫ್ ನೇಷನ್ನಿನ ಶಾಶ್ವತ ನ್ಯಾಯಾಲಯ ಲೀಗ್ನೊಂದಿಗೆ ಪರೋಕ್ಷ ಸಂಬಂಧ ಅಂದ್ರೆ ಇಂಡೈರೆಕ್ಟ್ ರಿಲೇಶನ್ಶಿಪ್ ಅನ್ನ ಹೊಂದಿದ್ರೆ, ಸೊ ಅಂತಾರಾಷ್ಟ್ರೀಯ ನ್ಯಾಯಾಲಯ ಒಂದು ಅಂದ್ರೆ ಅದರ ಮೇನ್ ಆರ್ಗನ್ ಅಲ್ಲೇ ಇರುವಂತಹ 6 ಪ್ರಮುಖ ಅಂಗಗಳಲ್ಲಿ ಅದು ಒಂದಾಗಿರೋದನ್ನ ನಾವು ಅಂದ್ರೆ ಇಟ್ಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಯುನೈಟೆಡ್ ನೇಷನ್. ಸೊ ವಿ ನೋ ದಟ್ ICJ is the history of the ICJ, it starts from the League of Nations now, but the difference between League of Nations ICJ and United Nations ICJ, the main difference between these two organs in League of Nations ICJ is indirectly a relation to the League of Nations, but in International Court of Justice at present, it is one of the organ of the United Nations. It is one of the main organ of the United Nations. So ಅದರ ಒಂದು ಭಾಗವಾಗಿ ಇದು ಕೆಲಸ ಮಾಡ್ಕೊಂಡು ಬರ್ತಾ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಈ ಪ್ರಶ್ನೆ ಬಹುಶಃ ನಿಮ್ಗೆ 5 ಮಾರ್ಕ್ಸ್ಗೆ ಬರಬಹುದು. ಸೊ ಇಲ್ಲಿ ನಿಮ್ಗೆ ಅದಕ್ಕೆ ಅಂದ್ರೆ ಒಂದು ಯಾವ ವಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಹೇಳ್ತಾ ಹೋಗುತ್ತೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕೇಂದ್ರ ಕಚೇರಿ ಅಂದ್ರೆ ಅದರ ಪ್ರಮುಖವಾಗಿರುವಂತಹ ಕಚೇರಿ ಹೇಗ್ನ ಒಂದು ನೆದರ್ಲ್ಯಾಂಡ್ ಅಲ್ಲಿ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ದೆನ್ ಮತ್ತೆ ಅದರ ಕಾಂಪೋಸಿಷನ್ ಅಂತಂದಾಗ the composition of the International Court of Justice, it consists of 15 judges elected by the General Assembly and Security Council. Idra composition 15 judges ಒಟ್ಟು they are elected by General Assembly and the advice of the Security Council. This is a main aspect, and the advice of the Security Council ina ಭದ್ರತಾ ಮಂಡಳಿಯ ಸಲಹೆಗೆ ಅನುಗುಣವಾಗಿ ಏನಾಗುತ್ತೆ ಅಂದ್ರೆ ಜನರಲ್ ಅಸೆಂಬ್ಲಿ 15 ಜನ ಒಂದು ನ್ಯಾಯಾಧೀಶರನ್ನ ಆಯ್ಕೆ ಮಾಡ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಸಭೆ ಚುನಾಯಿಸುತ್ತೆ, ಬಟ್ ಅದಕ್ಕೆ ಅಡ್ವೈಸ್ ಮಾಡುವಂತಹದ್ದು ಯಾರನ್ನ ಚುನಾಯಿಸುತ್ತೆ ಅಂತಂದ್ರೆ ಭದ್ರತಾ ಮಂಡಳಿ ಯಾರನ್ನ ಶಿಫಾರಸ್ ಮಾಡಿರುತ್ತೋ ಅಂತವ್ರನ್ನ ಚುನಾಯಿಸ್ಬೇಕು ಅನ್ನುವಂತಹ ಒಂದು ಅಂಶ ಬಹಳ ಪ್ರಮುಖವಾಗ್ತಾ ಹೋಗುತ್ತೆ. ಸೊ ಇನ್ನು ಅರ್ಹತೆಗಳು ಅಂತಂದ್ರೆ ಸಾಮಾನ್ಯವಾಗಿ ಅದರ ಕ್ವಾಲಿಫಿಕೇಶನ್ ಅಂತಂದಾಗ ಸೊ ನಮ್ಮ ದೇಶದ ಕಾನೂನಿನ ಅಡಿಯಲ್ಲಿ ಕಾನೂನಿನ ತಜ್ಞರಾಗಿರ್ಬೇಕು ಅನ್ನುವಂತಹದ್ದು, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ವಾಟ್ ಆರ್ ದ ಕ್ವಾಲಿಫಿಕೇಶನ್ಸ್ ರಿಕ್ವೈರ್ಡ್ ಫ್ರಮ್ ದ ಸುಪ್ರೀಂ ಕೋರ್ಟ್, ಲೈಕ್ ದಟ್ the ICJ ಇದ್ರಕ್ಕೆ ಸಂಬಂಧಪಟ್ಟಾಗ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಾಗಿನೂ ಅದೇ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಬೇಕಾಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ 1 president and vice president will be elected for the session to conduct the court procedure. ಸೊ ಒಬ್ಬ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷನನ್ನ ಆಯ್ಕೆ ಮಾಡ್ಕೊಂಡು ಅದ್ರ ಮೂಲಕ ಇದೇನ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ ಇದು ಕೆಲಸ ಮಾಡ್ತಾ ಹೋಗುತ್ತೆ. ದ ಟರ್ಮ್ ಇಸ್ 3 years ಅಂತ ಕೇಳ್ತೀವಿ. ದ ಡ್ಯೂರೇಷನ್ ಆಫ್ ದ ಇಂಟರ್ನ್ಯಾಷನಲ್ ಜಸ್ಟಿಸ್ ದ ಡ್ಯೂರೇಷನ್ ಏನಾಗಿರುತ್ತೆ ಅಂತಂದ್ರೆ ಜಡ್ಜಸ್ಸಿನ ಡ್ಯೂರೇಷನ್ 3 years ಆಗಿರೋದನ್ನ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಪ್ರಮುಖವಾಗಿ ವಾಟ್ ಆರ್ ದ ಫಂಕ್ಷನ್ ಆಫ್ ದ
ಇಂಟರ್ನ್ಯಾಷನಲ್ ಕೋರ್ಟ್ ಅನ್ನೋದಕ್ಕೆ ಬಿಫೋರ್ ದಟ್ ಅದನ್ನ ನೋಡೋದಿಕ್ಕೆ ಮುಂಚೆ ನಾವು ಅದರ ಹಿಸ್ಟ್ರಿ ಅನ್ನುವಂತಹದ್ದು ನಿಮ್ಗೆ ನೆಸೆಸಿಟಿ ಇಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ ಅನ್ನೋ ಕಾರಣಕ್ಕೆ ನಾವು ನೋಡ್ತಾ ಹೋಗ್ತೀವಿ. ದೆನ್ ಐಡಿಯಾ ಫಾರ್ ದ ಕ್ರಿಯೇಷನ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆರ್ಬಿಟ್ರರಿ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್. ದೆನ್ ಫಸ್ಟ್ ಅರೋಸ್ ಅದರಲ್ಲಿ 19 ಮತ್ತು 20ನೇ ಶತಮಾನದಲ್ಲಿ ನಡೆದಂತಹ ಹೇಗ್ನ ಒಂದು ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಒಂದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾನ್ಫರೆನ್ಸ್ ಆಗ್ತಾ ಹೋಗುತ್ತೆ. ಸೊ ಅದರ ಪ್ರಪೋಸಲ್ ಫಸ್ಟ್ ಅಲ್ಲಿ ಬರೋದನ್ನ ನೋಡ್ತಾ ಹೋಗ್ತೀವಿ. ದೆನ್ ಅದಾದ್ಮೇಲೆ ನಿಮ್ಗೆ ಶಾಶ್ವತ ಒಂದು ನ್ಯಾಯಾಲಯವನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂತಹ ಚಿಂತೆ ಶುರುವಾಗ್ತಾ ಹೋಗುತ್ತೆ. ಫ್ರಮ್ 1921 ಟು 1939 ಇದಕ್ಕೆ ಸಂಬಂಧಪಟ್ಟ ಹಾಗೆ PCIJ issued more than 30 ಡಿಸಿಷನ್ಸ್. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚು 30 ನಿರ್ಣಯಗಳು ಇದನ್ನ ತಗೊಂಡು ಅದ್ರ ಮೂಲಕ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. Then all member of the United Nations are parties to the status of the ICJ. ಸೊ ಇದರ ಭಾಗ ಅಂತಂದ್ರೆ ಆಲ್ಮೋಸ್ಟ್ ಆಲ್ ವಿಶ್ವಸಂಸ್ಥೆಯ ಎಲ್ಲಾ ಸದಸ್ಯರು ಇದರ ಒಂದು ಸ್ಥಾಪನೆಗೆ ಸಂಬಂಧಪಟ್ಟ ಹಾಗೆ, ಯಾವುದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಒಂದು ಸ್ಥಾಪನೆಗೆ ಸಂಬಂಧಪಟ್ಟ ಹಾಗೆ ಒಂದು ಪಕ್ಷ ಇದಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಪ್ರತಿವಾದಿಗಳಾಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ, ಅಥವಾ ಅದರ ಒಂದು ಭಾಗವಾಗಿರುವಂತಹದನ್ನ ನೋಡ್ತೀವಿ. ಸೊ ಇದು ಅಷ್ಟೊಂದು ಬೇಕಾಗಲ್ಲ, ಬೇಕು ಅನ್ನೋದಾದ್ರೆ ನೋಡ್ತಾ ಹೋಗಿ ಗಮನ ಇದ್ ಮಾಡ್ಕೊಳ್ಳಿ. ಸೊ ದೆನ್ ಎಕಾನಮಿಕ್ ಸೋಷಿಯಲ್ ಕೌನ್ಸಿಲ್ ಏನ್ ಬೇಕಾಗಿಲ್ಲ, ಅದರ ನೆಕ್ಸ್ಟ್ ಮಾಡೋಣ. ಸೊ ಇಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತಹ ಕಾರ್ಯ ಅಂತ ಅಂದಾಗ, ಸೊ ಇದರ ಅಧಿಕಾರ ಮತ್ತೆ ಕಾರ್ಯ ಅಂತ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಅಂಶಗಳನ್ನ ಆಧಾರವಾಗಿ, ವಾಟ್ ಆರ್ ದ ಮೇನ್ ಸೋರ್ಸ್ ಆಫ್ ದ ಡಿಸಿಷನ್ ಆಫ್ ದ ICJ ಅಂತಂದಾಗ ದ ಮೇನ್ ಸೋರ್ಸ್ ಈಸ್, ಸೊ ಒಂದು ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ಸ್ ಅಂತಂದ್ರೆ ಅಂತಾರಾಷ್ಟ್ರೀಯ ಗ್ರೀಕ್ ಜೆಸ್ಟೆಂಟೇನಿಯಂ ಅಂತ ಇರುವಂತಹ ಒಂದು ಇದನ್ನ ಹೇಳ್ತೀವಿ. ವಾಟ್ ಆರ್ ದ ಸೋರ್ಸ್ ಆಫ್ ಇಂಟರ್ನ್ಯಾಷನಲ್ ಅಂತಂದ್ರೆ ದ ಮೇನ್ ಸೋರ್ಸ್ ಆಫ್ ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ ಆಫ್ ದ ಅಂಡ್ ರೆಕಗ್ನೈಸ್ಡ್ ಬೈ ದ ಇಂಟರ್ನ್ಯಾಷನಲ್ ಲೆವೆಲ್. ಸೊ ಒಂದು ಅಂತಾರಾಷ್ಟ್ರೀಯ ಮಾನ್ಯತೆಯನ್ನ ಪಡ್ಕೊಂಡಂತಹ ರೂಢಿ ಮತ್ತೆ ಪದ್ಧತಿಗಳು ಇದರ ಭಾಗ ಆಗ್ತಾ ಹೋಗುತ್ತೆ. ದೆನ್ ಇಂಟರ್ನ್ಯಾಷನಲ್ ರೆಕಗ್ನೈಸ್ಡ್ ಲಾಸ್ ಅಂತ ಕರಿತೀವಿ. ದೆನ್ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನ ಪಡೆದಂತಹ ಕಾನೂನುಗಳು, ರೂಢಿ ಮತ್ತೆ ಪದ್ಧತಿಗಳು ಇದರ ಭಾಗ ಆಗಿರುತ್ತೆ, ಬಟ್ ಅದು ಅಂತಾರಾಷ್ಟ್ರೀಯ ಮಾನ್ಯತೆಯನ್ನ ಪಡೆದಿರ್ಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಅಂತಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಕ್ಕೆ ಯುದ್ಧ ನಡೆಯುವಂತಹ ಟೈಮಲ್ಲಿ ಯಾವ ವೆಪನ್ಸ್ ಅನ್ನ ಬಳಸಬಾರದು, ಈ ತರದ ಸಂಬಂಧಪಟ್ಟ ಹಾಗೆ. ಆಮೇಲೆ ರೆಡ್ ಕ್ರಾಸ್ ಇದಕ್ಕೆ ಸಂಬಂಧಪಟ್ಟ ಜಿನಿವಾ ಒಂದು ಒಪ್ಪಂದಕ್ಕೆ ಅನುಗುಣವಾಗಿ ಏನಾಗತ್ತೆ ಅಂತ ಅನ್ನೋದಾದ್ರೆ ಮೆಡಿಕಲ್ ಫೆಸಿಲಿಟಿಯನ್ನ ಹೆಂಗ್ ಪ್ರೊವೈಡ್ ಮಾಡ್ಬೇಕು, ಇವೆಲ್ಲವೂ ಒಂದು ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ ಆಗಿ ಬಂದಿರ್ತಾ ಹೋಗುತ್ತೆ. ಸೊ ಅದಕ್ಕೆ ಆ ತರದ ಒಂದು ಮಾನ್ಯತೆಯನ್ನ ಪಡೆದಿರುವಂತಹ ಸಂಗತಿಗಳನ್ನ ಇದು ಆಧಾರವಾಗಿ ಇಟ್ಕೊಳ್ಳುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ದೆನ್ ಇಂಟರ್ನ್ಯಾಷನಲ್ ಅಕ್ಸೆಪ್ಟೆಡ್ ಲಾಸ್ ಅಂತ ಕರಿಬಹುದು. ಅಂತಾರಾಷ್ಟ್ರೀಯ ಮಾನ್ಯತೆಯನ್ನ ಪಡೆದಂತಹ ಕಾನೂನುಗಳು ಇದರ ಭಾಗವಾಗ್ತಾ ಹೋಗುತ್ತೆ. ದೆನ್ ಏನಪ್ಪಾ ಅಂತಾರಾಷ್ಟ್ರೀಯ ಒಂದು ನ್ಯಾಯಾಧೀಶರ ಒಂದು ಇದು ವಿಮರ್ಶೆ ಇರ್ಬೋದು, ಅಭಿಪ್ರಾಯ ಇರ್ಬೋದು. ಸೊ the opinion of the international justice and intellectuals is also part of the ICJ. ಸೊ ಇದರ ಭಾಗವಾಗಿ ಮೂರು ಪ್ರಮುಖವಾಗಿದೆ. ಫಸ್ಟ್ ಥಿಂಗ್ ಕಸ್ಟಮ್ಸ್ ಅಂಡ್ ಟ್ರೆಡಿಷನ್, ದೆನ್ ಸೆಕೆಂಡ್ ಆಸ್ಪೆಕ್ಟ್ ರೆಕಗ್ನೈಸ್ಡ್ ಬೈ ದ ಇಂಟರ್ನ್ಯಾಷನಲ್ ಲಾ, ಥರ್ಡ್ ಒನ್ ಈಸ್ then the intellectual jury's opinions and their opinion and their books is also part of the ICJ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಕಾರ್ಯ ಅಂತಂದಾಗ ಒಂದು ಆಪ್ಷನಲ್ ಜೂರಿಸ್ಟ್ರಿಕ್ಷನ್, ಆಬ್ಲಿಗೇಟರಿ ಜೂರಿಸ್ಟ್ರಿಕ್ಷನ್, ದೆನ್ ಅಡ್ವೈಸರಿ ಜೂರಿಸ್ಟ್ರಿಕ್ಷನ್ ಅನ್ನ ನೋಡ್ಬೋದು. there are the three areas of the ICJ. The one is optional jurisdiction, then one is optional jurisdiction, second one is obligatory jurisdiction, third one is advisory jurisdiction. So ಆಪ್ಷನಲ್ ಜೂರಿಸ್ಟ್ರಿಕ್ಷನ್ ಅಂದ್ರೆ ಮೂರು ವ್ಯಾಪ್ತಿಯ ಅಧಿಕಾರವನ್ನ ಹೊಂದಿದೆ. ಯಾವುದು? ICJ. ಅಂತಾರಾಷ್ಟ್ರೀಯ ನ್ಯಾಯಾಲಯ ನಿಮ್ಗೆ ಪ್ರಮುಖವಾಗಿ ಐಚ್ಛಿಕ ಅಧಿಕಾರ ವ್ಯಾಪ್ತಿ, ಕಡ್ಡಾಯ ಅಧಿಕಾರ ವ್ಯಾಪ್ತಿ, ಸಲಹಾ ಅಧಿಕಾರ ವ್ಯಾಪ್ತಿ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಲ್ವಾ? ಐಚ್ಛಿಕ ಅಧಿಕಾರ ವ್ಯಾಪ್ತಿ, ಕಡ್ಡಾಯ ಅಧಿಕಾರ ವ್ಯಾಪ್ತಿ, ಸಲಹಾ ಅಧಿಕಾರ ವ್ಯಾಪ್ತಿಯನ್ನ ಹೊಂದಿರುತ್ತೆ. ಸೊ ಇಲ್ಲಿ ಐಚ್ಛಿಕ ಅಂತಂದಾಗ ಇಟ್ಸ್ ಅನ್ ಆಪ್ಷನ್ ಜೂರಿಸ್ಟ್ರಿಕ್ಷನ್, ಅಂದ್ರೆ ವಿವಾದಕ್ಕೆ ಒಳಪಟ್ಟಂತಹ ರಾಷ್ಟ್ರಗಳು
ಪರಸ್ಪರ ಇಷ್ಟಪಟ್ಟು ಅದನ್ನ ಇಂಟರ್ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಗೆ ಒಳಪಡಿಸ್ಬೇಕು ಅನ್ನೋದಾದ್ರೆ ಇಟ್ಸ್ ಅನ್ ಆಪ್ಷನ್. ಭಾರತ ಮತ್ತೆ ಪಾಕಿಸ್ತಾನದ ಇದನ್ನ ಎರಡೂ ಒಪ್ಪಿ ICJ ಗೆ ತಗೊಂಡೋಗತ್ತೆ ಅನ್ನೋದು ದೇರ್ ಆಪ್ಷನ್. ಅಲ್ಲಿ ನೀವು ಫೋರ್ಸ್ ಇರಲ್ಲ, ಕಂಪಲ್ಷನ್ ಇರೋದಿಲ್ಲ. ದೆನ್ ಕಡ್ಡಾಯ ಅಂದಾಗ ಕೆಲವೊಂದು ಒಪ್ಪಂದಗಳನ್ನ ಕಂಪಲ್ಸರಿಯಾಗಿ ಅಂತಂದ್ರೆ ಈ ಅಧೀನದ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಒಂದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಇರ್ಬೋದು, ಡಿಫೈನ್ ದ ಲಾಸ್ ಇರ್ಬೋದು, ದೆನ್ ಆಬ್ಲಿಗೇಷನ್ಸ್ ರೈಟ್ಸ್ ಇನ ವೈಲೇಷನ್ ಏನಾದ್ರು ಆಗಿರತ್ತೆ ಅಂದ್ರೆ ಹಕ್ಕು ಮತ್ತೆ ಅದರ ಒಂದು ಇದನ್ನ ಏನಾದ್ರು ವೈಲೇಟ್ ಆಗಿರತ್ತೆ ಅಂತ ಅಂದಾಗ, ಸೊ ಆ ಟೈಮಲ್ಲಿ ಇದೇನಾಗತ್ತೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಡ್ಡಾಯ ಒಂದು ಕಂಪಲ್ಸರಿ ಆಗಿರುವಂತಹ ಒಂದು ಆಬ್ಲಿಗೇಷನ್ ಜ್ಯೂರಿಸ್ಡಿಕ್ಷನ್ ಅನ್ನ ಇದು ಮಾಡ್ತಾ ಹೋಗುತ್ತೆ. ಸೊ ಇದು ಜಾಗತಿಕವಾಗಿ ನೀವು ಕೆಲವೊಂದು NPT ಇರ್ಬೋದು, CT ಅಂದ್ರೆ ನಿಶಸ್ತ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಒಪ್ಕೊಂಡಿರ್ತೀವಿ ಅಂತಂದಾಗ ಈ ತರದ ಸನ್ನಿವೇಶದಲ್ಲಿ ಇದು ಉದ್ಭವ ಆಗ್ತಾ ಹೋಗುವಂತಹದನ್ನ ನಾವು ನೋಡ್ತಾ ಹೋಗ್ಬೋದು. ದೆನ್ ಸಲಹಾ ಅಧಿಕಾರ ವ್ಯಾಪ್ತಿ ಅಂತಂದ್ರೆ ಅಡ್ವೈಸರಿ ಫಂಕ್ಷನ್ ಅಂದಾಗ ಸೊ ಭದ್ರತಾ ಸಮಿತಿ ಇರ್ಬೋದು, ಟ್ರಸ್ಟಿಶಿಪ್ ಇರ್ಬೋದು, ದೆನ್ ಸೆಕ್ಯೂರಿಟಿ ಕೌನ್ಸಿಲ್ ಇವ್ರು ಕೇಳುವಂತಹ ಕೆಲವೊಂದು ಸಮಸ್ಯೆಗಳಿಗೆ ನ್ಯಾಯಿಕ ಸಲಹೆಗಳನ್ನ ಅಪೇಕ್ಷೆ ಪಟ್ಟಾಗ ಸಲಹೆಯನ್ನ ನೀಡುವಂತಹ ಅಧಿಕಾರ ವ್ಯಾಪ್ತಿ. ಸೊ ಹೀಗೆ ನಿಮ್ಗೆ ಈ ಮೂರು ಅಧಿಕಾರ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಡಿಯಲ್ಲಿ ಬರ್ತೋಗುತ್ತೆ. ಬಟ್ ಇದಕ್ಕೆ ಸಂಬಂಧಪಟ್ಟ ಇಂಡಿವಿಜುವಲ್ ಅಪೀಲು ಇಂಟರ್ನ್ಯಾಷನಲ್ ಇದಕ್ಕೆ ಹೋಗುತ್ತೆ. ಒಬ್ಬ ಅಂದ್ರೆ ವ್ಯಾಪ್ತಿಯಲ್ಲಿ ಇರ್ತದೆ ವ್ಯಕ್ತಿ ಮತ್ತು ರಾಷ್ಟ್ರಗಳ ನಡುವಿನ ಇಂಡಿವಿಜುವಲ್ ವರ್ಸಸ್ ಸ್ಟೇಟು. ಸೊ ಈ ತರದ ವಿಷಯಗಳು ಇದರ ವ್ಯಾಪ್ತಿಗೆ ಬರ್ತಾ ಹೋಗತ್ತಾ ಅಂತಂದ್ರೆ ಸಾಮಾನ್ಯವಾಗಿ ಬರಲ್ಲ. ಬಟ್ ಅದು ಇಂಟರ್ನ್ಯಾಷನಲ್ ಇಶ್ಯೂಸ್ ಆಗ್ತಾ ಹೋಗುತ್ತೆ ಅಂತಂದಾಗ ಅದು ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ಓಪನ್ ಹ್ಯಾಮ್ ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ ಅಂತಾರಾಷ್ಟ್ರೀಯ ಓಪನ್ ಹ್ಯಾಮ್ ಪ್ರಕಾರ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯ ಸಲಹಾ ಅಧಿಕಾರದಲ್ಲಿ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯ ಸಲಹಾ ಅಧಿಕಾರದಲ್ಲಿ ಮೊದಲು ನಿರೀಕ್ಷಿಸಿದ್ದಕ್ಕಿಂತಲೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದೆ. ಇದರ ಸಲಹೆಗಳು ತೀರ್ಮಾನಕ್ಕೆ ಸಮಾನವಾಗಿದೆ. According to open ham, the advisory function of the ICJ is compared to earlier is more effective at present ಅಂತ ಹೇಳ್ತಾ ಹೋಗ್ತಾನೆ. ಅರ್ಲಿಯರ್ ಅಂದ್ರೆ ಹಿಂದೆ ಹೋಲಿಸಿದಕ್ಕಿಂತ ಇವಾಗ ನೋಡ್ತಾ ಹೋದಾಗ their advisory is also considered as a decisions ಅಂತ ಹೇಳ್ತಾ ಹೋಗ್ತಾನೆ. According to open ham, the advisory of the international ICJ is more effective rather than earlier, because at present the advice of the ICJ is considered as a decisions. It's not only considered as an advisors, it is also considered as a decisions. So ಈ ಮೂಲಕ ನಿಮಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅನ್ನುವಂತಹದ್ದು ಎಲ್ಲಿದೆ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಅನ್ನೋದು ಎಲ್ಲಿದೆ, ಹೇಗೆ ಕೆಲಸ ಮಾಡ್ತಾ ಹೋಗುತ್ತೆ, ಅದರ ಸದಸ್ಯತ್ವ ಎಷ್ಟು ಜನ ಸದಸ್ಯರನ್ನ ಹೊಂದಿದೆ, ಮತ್ತೆ ಆ ಸದಸ್ಯರನ್ನ ಯಾರು ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ, ಮತ್ತೆ ಸಂವಿಧಾನದ ಯಾವ ವ್ಯಾಪ್ತಿ ಇದಕ್ಕೆ ಸಂಬಂಧಪಟ್ಟಾಗೆ ಯುನೈಟೆಡ್ ನೇಷನ್ನಿನ ಯಾವ ಇದಕ್ಕೆ ಸಂಬಂಧಪಟ್ಟಾಗೆ ಹೇಳ್ತಾ ಹೋಗುತ್ತೆ. ಸೊ ಇದನ್ನ ನೋಡಿದ್ವಿ, ಸೆಕ್ರೆಟರಿಯೇಟಿನ ಒಂದು ಕಾರ್ಯಗಳನ್ನ ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ನಾವು ಉಳಿದ ಆರ್ಗನ್ಸ್ಗಳ ಬಗ್ಗೆ ಅಥವಾ ಒಂದು ಅಂಗ ಸಂಸ್ಥೆಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಥ್ಯಾಂಕ್ ಯು.